ಟೈಮ್ ಈಗ 1:30 ಆಗೈತಿ. ಈಗ ಅಡಿಗೆ ಮಾಡಿರಿ ನಿಮ್ಮ ಸಲಗ? ಈಗ ಅಡಿಗೆ ಮಾಡಿಲ್ಲ. ಈಗ ಇನ್ನೂ ಅಡಿಗೆ ಮಾಡಿಲ್ಲ. 1:30 ಆದ್ರೆ ಅಡಿಗೆ ಮಾಡಿಲ್ಲ. ಮತ್ತೆ ಈಗ ಹೆಂಗ್ ಮಾಡ್ತೀರಿ? ಮನೆಗೆ ಹೋಗ್ಬೇಕಂತ ಮಾಡಿರೋ ಅಥವಾ ಊಟದ ಹೆಂಗ್ ಮಾಡ್ತೀರಿ? ಈಗ ಅಲ್ವ ಮತ್ತೆ ಸಾಲೆ ಬಿಸಿ ಊಟ ಹೋಗ್ರಿಲ್ಲ. ಏನು ಹೇಳೋಲ್ರ? ಯಾರ್ರಿ? ಯಾ ಸರ್ ಅಂದ್ರೆ ಎಷ್ಟು ಜನ ಅಡಿಗೆ ಮಾಡಕ್ ಬರ್ತಿದ್ರಿ ಇಲ್ಲಿ? ಈಗ ಎಷ್ಟು ಜನ ಬರ್ತಾ ಇದಾರೆ? ಮತ್ತೆ ಇನ್ನಿಬ್ರು ಯಾಕೆ ಬರಲ್ಲ ಅವ್ರು? ಒಬ್ಬರೇ ಬರ್ತಿದ್ರು. ಇವತ್ತು ಅವರು ಬಂದಿಲ್ಲ. ಇವತ್ತು ಅವರು ಇವತ್ತು ಯಾರು ಬಂದಿಲ್ಲ. ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕಿನ ಬರ್ದೂರ್ ಗ್ರಾಮದ ಸರ್ಕಾರಿ ವ್ಯವಸಾಯ ಹಿರಿಯ ಪ್ರಾಥಮಿಕ ಶಾಲೆ. ಈ ಒಂದು ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಸರ್ಕಾರಿ ವ್ಯವಸಾಯ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ, ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈಗಾಗಲೇ ಸಮಯ 1:30 ಮೀರಿದೆ. ಸಮಯ 1:30 ಮೀರಿದ್ರು ಕೂಡ ಇಲ್ಲಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಇನ್ನೂ ಕೂಡ ಬಿಸಿ ಊಟದ ಕದವನ್ನ ತೆಗೆದಿಲ್ಲ. ಇನ್ನೂ ಕೂಡ ಬಿಸಿ ಊಟವನ್ನ ಮಾಡಿಲ್ಲ ಸರ್ಕಾರ. ಇವತ್ತು ಇಲ್ಲಿಯ ಬಡ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಸಿಗಲಿ, ಯಾಕಂದ್ರೆ ಪಾಲಕರು ಮನೆಯಲ್ಲಿ ಇರೋದಿಲ್ಲ, ಮಕ್ಕಳಿಗೆ ಮನೆಯಲ್ಲಿ ಊಟ ಸರಿಯಾಗಿ ಆಗೋದಿಲ್ಲ ಅನ್ನತಕ್ಕಂತ ಒಂದು ಸರ್ಕಾರ ಒಂದು ಮನಗಂಡು ಈ ಸರ್ಕಾರ ಮಕ್ಕಳಿಗೆ ಅಂತ ಹೇಳಿ ಬಿಸಿ ಊಟವನ್ನ ಇವತ್ತು ಏನ್ ಮಾಡಿದಪ್ಪ ಅಂದ್ರೆ ಜಾರಿಗೆ ತಂದಿದೆ. ಆದ್ರೆ ಇಲ್ಲಿಯ ಮಕ್ಕಳನ್ನ ಇವತ್ತು ನೋಡ್ಬೋದು, ಎಲ್ಲಾ ಮಕ್ಕಳು ತಟ್ಟೆನ ಇಟ್ಕೊಂಡು ನಮಗೆ ಊಟ ಕೊಡಿ ಅಂತಕ್ಕಂತ ಹೇಳಿ ಇವತ್ತು ಶಾಲೆಯಲ್ಲಿ 1:30ಗೆ ಉಪವಾಸದಿಂದ ಇವತ್ತು ಹೊಟ್ಟೆ ಹಸಿಕೊಂಡು ಇವತ್ತು ಮಕ್ಕಳು ಇವತ್ತು ನೋಡ್ಬೋದು ಮಕ್ಕಳನ್ನ ಯಾವ ರೀತಿ ಇದರಿಂದ ಹಚ್ಕೊಂಡು. ಯಾಕೆ ಬಂದ್ರೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಶಾಲೆಯಲ್ಲಿ ಈಗಾಗಲೇ 3 ಜನ ಅಡುಗೆ ಸಿಬ್ಬಂದಿಗಳಿದ್ದು, ಅದರಲ್ಲಿ 2 ಸಿಬ್ಬಂದಿಗಳು ವಯೋನಿವೃತ್ತಿಯನ್ನ ಹೊಂದಿದ್ದು, ಈಗ ಒಬ್ಬರು ಅಡುಗೆ ಸಿಬ್ಬಂದಿ ಇದ್ದು ಅವರು ಕೂಡ ಆರೋಗ್ಯದ ಒಂದು ಅನಾರೋಗ್ಯ ಸಮಸ್ಯೆಯಿಂದ ಇವತ್ತು ರಜೆಯನ್ನ ಘೋಷಿಸಿದ್ದು. ಹಾಗಾಗಿ ಇಲ್ಲಿಯ ಮಕ್ಕಳಿಗೆ ಇದುವರೆಗೂ ಕೂಡ ಊಟವನ್ನ ತಯಾರು ಮಾಡಿಲ್ಲ. ಇಲ್ಲಿಯ ಶಿಕ್ಷಕರು ಹೇಳ್ತಾರೆ ಮಕ್ಕಳಿಗೆ ಊಟ ಇಲ್ಲ ಅಂತ ಕೇಳಿದ್ರೆ ಮನೆಗೆ ಹೋಗಿ ಊಟ ಮಾಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಸರ್ಕಾರ ಬಿಸಿ ಊಟ ಜಾರಿಗೆ ಮಧ್ಯಾಹ್ನ ಊಟವನ್ನ ಯಾಕೆ ಮಾಡಿದೆ? ಮನೆಗೆ ಹೋಗಿ ಊಟ ಮಾಡ್ಬೇಕಂದ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಸರ್ಕಾರ ಇದು ಒಂಥರ ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಇವತ್ತು ಮಕ್ಕಳಿಗೆ ಅಂತ ಸುಮಾರು ಕೋಟಿ ರೊಕ್ಕವನ್ನು ಖರ್ಚು ಮಾಡಿ ಮಕ್ಕಳಿಗೆ ಬಿಸಿ ಊಟದ ಜೊತೆಗೆ ಮಕ್ಕಳ ಒಂದು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ಮೊಟ್ಟೆಯನ್ನು ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಇಲ್ಲಿ ನೋಡ್ಬೋದು ಒಬ್ಬ ಅಡಿಗೆ ಸಿಬ್ಬಂದಿಗಳನ್ನ ನೇಮಕ ಮಾಡುವಲ್ಲಿ ಇವತ್ತು ಅಕ್ಷರ ದಾಸೋಹ ಆಗಲಿ ಅಥವಾ ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗ್ಲಿ ಅಥವಾ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಾಗ್ಲಿ ಇದುವರೆಗೂ ಕೂಡ ಮಕ್ಕಳ ಜೀವನದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಬೇಗನೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ರೆ ಇಲ್ಲಿಯ ಮಕ್ಕಳಿಗೆ ಈ ವ್ಯವಸ್ಥೆ ಆಗ್ತಾ ಇರಲಿಲ್ಲ. ಸಿಬ್ಬಂದಿಗಳ ನಿಯೋಜನೆ ಒಂದು ವೈಫಲ್ಯದ ಹಿನ್ನೆಲೆಯಲ್ಲಿ ಇವತ್ತು ಮಕ್ಕಳು ಉಪವಾಸ ತಟ್ಟೆ ಹಿಡಿದು ಇವತ್ತು ಮುಖವನ್ನು ನೋಡ್ಬೋದು. ಎಲ್ಲರ ಮಕ್ಕಳು ಹೊಟ್ಟೆ ಸುದು ಯಾವ ರೀತಿಯಾಗಿದೆಪ್ಪ ಅಂದ್ರೆ ಅವ್ರ ಮುಖವನ್ನು ನೋಡ್ಬೋದು. ಹಾಗಾಗಿ ಶೀಘ್ರವೇ ಸಂಬಂಧಪಟ್ಟ ಸಚಿವರು, ಶಿಕ್ಷಣ ಸಚಿವರಾಗಿರ್ಬೋದು ಅಥವಾ ಈ ಒಂದು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಶೀಘ್ರವೇ ಈ ಮುದ್ದು ಮಕ್ಕಳ ಒಂದು ಸರ್ಕಾರ ನೀಡಿರ್ತಕ್ಕಂಥ ಯೋಜನೆ ಸದುಪಯೋಗ ಆಗೋ ರೀತಿಯಲ್ಲಿ ಬೇಗನೆ ಇಲ್ಲಿಯ ಒಂದು ಬಿಸಿ ಊಟ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಈ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ತಲುಪಿಸಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಇವತ್ತು ಮಕ್ಕಳು ಹೇಳಿದ್ರು ನಮ್ಮ ಕೆಲ್ಸಕ್ಕೆ ಹೋಗ್ರಿ ನಮ್ಮ ದಿನ ಹಿಂಗಾಗತ್ತ ನಮ್ಮ. ಹೌದಾ? ಈಗ ಅಡಿಗೆ ಮಾಡಿ ಯಾರು ನಮ್ಮ ಈ ಸರ್ ಏನಂದ್ರೆ ಮತ್ತೆ ಈಗ ಅಡಿಗೆ ಮಾಡೋದು ಹೌದಾ?
ಇವಾಗ 1:30 ಆಯ್ತು, ಮತ್ತೆ ಊಟ ಟೈಮ್ ಆಗೈತಿ, ಇನ್ನೂ ಊಟ ಕೊಟ್ಟಿಲ್ಲ. ಸರ್ ಕೇಳಿದ್ರೆ ಏನ್ ಹೇಳ್ತಾರಮ್ಮ? ಹೌದಾ? ಕಲಿತಿರಕಿದೆ ಯಾಕ ಹುಟ್ಟಿಲ್ದಕ್ಕ ಕಲಿತಿರಕಿದೈತಾ? ಮತ್ತೆ ಮುಂದೆ ಬರಕಿಲ್ಲ, ಮನೆಗೆ ಯಾರು ಇಲ್ಲ. ಮತ್ತೆ ಶಾಲೆಗ ಇನ್ನು 1:30 ಆಗೈತಿ. ಅಡಿಗೆ ಹಾಕ್ತಾರೆ, 3 ಇದ್ರಿ, ರಿಟೈರ್ಡ್ ಆಗ್ಯಾರ. ಒಬ್ರು ಅವ್ರು ಆರಾಮಿಲ್ಲ, ಅದಕ್ಕೆ ಊಟ ಮಾಡಿಲ್ಲ. ಇದರಿಂದ ಅದಕ್ಕೆ ನಮ್ಗೆ ತಲೆ ಸುತ್ತು, ತಲೆ ನೀರು ಎಲ್ಲ ತಲೆ ಸುತ್ತು ಬರಕತೈತಿ. ಇನ್ನು ಊಟ ಆಗ್ಲಾರ್ದಿಂದ ತಲೆ ಸುತ್ತು ಬರಕತೈತಿ. ಮತ್ತೆ ಈಗ ಸರ್ ಏನ್ ಹೇಳ್ತಾರಪ್ಪ? ಸರ್ ಮನೆಗೆ ಹೋಗಿ ಮಾಡ್ತಾರೆ. ಮನೆಗೆ ಅದು ಅಡಿಗೆದು ಹೊಲಕ್ಕೆ ಹೋಗಿದ್ರು. ನಿಮ್ಮಬ್ಬರು ಹೊಲಕ್ಕೆ ಹೋಗ್ಯಾರ? ದಿನ ಊಟ ಕೊಡ್ತಿದ್ರಿ, ಇವತ್ತು ಕೊಟ್ಟಿಲ್ಲ ನೋಡ್ರಿ. ಹಿಂಗತೆ ಮಾಡಿದ್ರೆ ನಾವು ಯಾವಾಗ ಊಟ ಮಾಡ್ಬೇಕು? ಈಗ ಎಲ್ಲ ಹುಡುಗರು ಉಪವಾಸ ಅದಾವು. ಹೌದಾ? ಯಾಕಮ್ಮ, ಯಾಕೆ ಇನ್ನು ಅಡಿಗೆ ಮಾಡಿಲ್ಲ? ಅಡಿಗೆ ಅಕ್ಕಾರು 3 ಜನ ಇದ್ರಿ, ಅದ್ರಾಗ 2 ರಿಟೈರ್ಡ್ ಆದ್ರಿ, ಒಬ್ರು ಇದ್ರಿ, ಅವ್ರಿಗೆ ಇವತ್ತು ಆರಾಮ ಇದ್ದಿದ್ದಿಲ್ಲ ಅಂತಂದು ಮನೆಗೆ ಹೋಗ್ಬಿಟ್ರಿ. ಹೌದಾ? ಇಬ್ರು ರಿಟೈರ್ಡ್ ಆಗ್ಯಾರಿ, ಒಬ್ರು ಇದ್ರಿ, ಅವ್ರಿಗೆ ಏನೋ ಇವತ್ತ ಆರಾಮಿಲ್ಲ ಅಂತ್ರಿ. ಅದ್ಕ ಇವತ್ತು ನಾವು ಬಿಸಿ ಊಟ ಇಲ್ರಿ ಸರ್. ಆಲೇ 1:30 ಆಗೈತ್ರಿ ಟೈಮ್. ಅದ್ಕ ನೀವು ನಮ್ಗಿನ್ನು ಬಿಸಿ ಊಟ ಕೊಟ್ಟಿಲ್ರಿ. 3 ಬರ್ತಿದ್ದಾರೆ ಅಡಿಗೆ ಹಾಕಾರ. ಇಬ್ರು ರಿಟೈರ್ಡ್ ಆಗ್ಯಾರ, ಒಬ್ರು ಇದ್ರಿ, ಅವರು ಬಿಟ್ರಿ ರಜೆ ಹಾಕಿರಿ. ಅದಕ್ಕೆ ರೀ ನಮ್ಗೆ ಹೊಟ್ಟೆ ಹಸ್ತತ್ರಿ. ಈಗ ಯಾರು ಇಲ್ರಿ ನೋಡ್ರಿ, ಮನೆಗೆ ಹೋಗು ಅಂತಾರೆ ರೀ. ನಮ್ಗೆ ಹೊಟ್ಟೆ ಹಸ್ತತ್ರಿ. ಎಲ್ಲ ಹುಡ್ರು ಉಪವಾಸ ಅದೇವ್ರಿ. ಈಗ ನಾವು ಎಷ್ಟನೇ ನೀನು? 6ನೇ ಟೋಟಲ್ ಎಷ್ಟು ಹುಡ್ರು ಅದ್ರಿ ನಿಮ್ಮ ಶಾಲೆಗೆ? 208 ಮಂದಿ ಇದ್ರಿ. ದಿನ ಹಿಂಗಾಗುತ್ತೋ ಏನು ಇವತ್ತಾಗೈತೆ? ದಿನ ಎಷ್ಟು ಜನ ಬರ್ತಿದ್ರು ಅಡಿಗೆ ಮಾಡಕ್ಕ? ದಿನ ಒಬ್ರು 208 ನೋಡ್ರಿ. 3 ಬರ್ತಿದ್ರ, ಇಬ್ರು ರಿಟೈರ್ಡ್ ಆದ್ರಿ, ಒಬ್ಬೊಬ್ರು ಬರ್ತಿದ್ರು, ಅವ್ರು ಬರ್ತಿದ್ರು. ಇವತ್ತು ಅವರು ಬಂದಿಲ್ಲ. ಇವತ್ತು ಅವರು ಬಂದಿಲ್ಲ. 1:30 ಆದ್ರೆ ಇನ್ನು ಊಟ ಕೊಟ್ಟಿಲ್ಲ. ಮತ್ತೆ ಸರ್ ಏನಂತಾರ? ಮತ್ತೆ ಊಟಕ್ಕೆ ಟೈಮ್ ಆದ್ರೆ ಮನೆಗೆ ಹೋಗಂತಾರನ? ಮತ್ತೆ ಸರ್ಕಾರ ಬಿಸಿ ಊಟ ಕೊಡುತ್ತಲ್ಲ, ಮತ್ತೆ ನಾವು ಕೇಳಿದ್ರು ಅವ್ರು ಮನೆಗೆ ಹೋಗಿ ಉಣ್ಬಾ ಅಂತಾರನ? ಊಟ ಮಾಡಿಲ್ಲ. ಅವಾಗ 3 ಜನ ಬರ್ತಿದ್ರು, ಅವರು ಒಂದಿಬ್ರು ರಿಟೈರ್ಡ್ ಆದ್ರ. ಹಾಕಬೇಕಮ್ಮ ಮುಂಜಾನೆ ಬಂದು ಹಾಲು ಮಾಡಿ ನಂಗೆ ಚಳಿ ಚಕ್ರ ಬರಕತ್ತೈತಿ ಅಂತಂದು ಮನೆಗೆ ಹೋಗಿಂದ ಸರ್ ಮನೆಗೆ ಹೋಗಿ ಊಟ ಮಾಡಿ ಬರ್ರಿ ಅಂದ್ರೆ ಇವ್ರಷ್ಟ್ರ ಹೊಟ್ಟಿ ಮನೆ ಹಸ್ತೈತಿ. ಈಗ ಅದಕ್ಕೆ ಪರಿಹಾರ ಏನಂತ ನಿಮ್ಮ ಸರ್ ಏನು ಹೇಳ್ತಾರೆ? ಸರ್ ಮನೆಗೆ ಹೋಗಿ ಉಂಡು ಬಂದು ಶಾಲೆ ಬಿಸಿ ಊಟ ಬೈತಾರೆ. ಈಗ ಈಗ 1:30 ಆದ್ರೆ ಮುನ್ನ ಅಡಿಗೆ ಮಾಡಿಲ್ಲ. ಮತ್ತೆ ಎಷ್ಟು ಗಂಟೆ ಕುಂತೀರಿ? ಎಷ್ಟು ಗಂಟೆ ಕುಂತೀರಿ? 1 ಗಂಟೆಗೆ ಅಡಿಗೆ ಮಾಡಿ 2 ಗಂಟೆಗೆ ಒಳಕ್ಕೆ ಕರಿತಿದ್ರಿ ಸರ್. 1:30ಗೆಲ್ಲ ಊಟ ಹಾಕಿದ್ದೀವ್ರಿ. ಹುಡ್ರು ಒಂದು ಅರ್ಧ ತಾಸು ಆಟಾಡಕ್ಕೆ ಬಿಡ್ತಿದ್ರಿ. ಅದೇ ಇಲ್ರಿ. ಈಗ ಅಡಿಗೆ ಮಾಡಿ ಯಾರು ಬಂದಿಲ್ಲ. 1 ಗಂಟೆ ಆಯ್ತ್ರಿ. ನಮ್ಗೆ ಹೊಟ್ಟೆ 1:30 ಆಗ್ತೈತ್ರಿ. ಏನು ಮಾಡೋದು? ಅದಕ್ಕೆ ಮನೆಗೆ ಹೋಗ್ಬೇಕಂತ